ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಈ 2026ರ ಮಹಾಶಿವರಾತ್ರಿ ಸಾಮಾನ್ಯ ಪರ್ವವಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಬಾರಿ ಮಹಾಶಿವರಾತ್ರಿ ದಿನ ಗ್ರಹ ಸ್ಥಿತಿಗಳು ಅಪರೂಪದ ಸಂಯೋಗವನ್ನು ಹೊಂದಿವೆ. ವಿಶೇಷವಾಗಿ ಶಿವನ ಅನುಗ್ರಹ, ಶಿವನ ಕಟಾಕ್ಷ ಮತ್ತು ಶನಿದೇವ ಹಾಗೂ ಗುರುಗಳ ಅನುಕೂಲ ದೃಷ್ಟಿ 4 ರಾಶಿಗಳ ಜೀವನದಲ್ಲಿ 30 ವರ್ಷದ ತಿರುವು ಇಲ್ಲದ ರಾಜಯೋಗವನ್ನು ತರಬಲ್ಲದು ಅಂತ ಜ್ಯೋತಿಷ್ಯ ನಮಗೆ ಸೂಚಿಸುತ್ತೆ. ಇದು 1 ವರ್ಷ 2 ವರ್ಷಗಳ ಅದೃಷ್ಟವಲ್ಲ, ಏಕಾಂಗಿ 3 ದಶಕಗಳ ಮಹಾ ಉದಯ ಕಾಲ. ಈ 4 ರಾಶಿಗಳವರು ಇನ್ನು ಮುಂದೆ ಪಟ್ಟು ಎಂದರೆ ಬಂಗಾರ, ಏನೇ ಮುಟ್ಟಿದೆಲ್ಲ ಬಂಗಾರ ಎನ್ನುವ ಕಾಲಕ್ಕೆ ಕಾಲಿಡ್ತಾರೆ. ಮೊದಲನೇದಾಗಿ ಹೇಳೋದಾದರೆ ಮೇಷರಾಶಿ, ಅಗ್ನಿಯಿಂದ ಉದಯವಾಗುವ ರಾಜಯೋಗ. ಮೇಷರಾಶಿಯವರು ಸ್ವಭಾವತಃ ಧೈರ್ಯಶಾಲಿಗಳು. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನಿರಾಸೆ, ಮೋಸ, ಹಣದ ನಷ್ಟ, ಆತ್ಮವಿಶ್ವಾಸ ಕುಸಿತ ಇವೆಲ್ಲಗಳನ್ನು ಕೂಡ ನೀವು ಎದುರಿಸಿದ್ರಿ. 2026 ಮಹಾಶಿವರಾತ್ರಿ ಬಳಿಕ ಅಪ್ರತೀಕ್ಷಿತ ಒಂದು ನೀವು ಇಮ್ಯಾಜಿನ್ ಮಾಡದಂಥ ಧನಲಾಭ, ಉದ್ಯೋಗದಲ್ಲಿ ಪದೋನ್ನತಿ, ಸ್ವಂತ ಮನೆ ಅಥವಾ ಜಮೀನು ಯೋಗ, ಕಳೆದು ಹೋದ ಒಂದು ಗೌರವ ಮತ್ತೆ ಪಡೆಯೋದು, ಶತ್ರುಗಳ ಸೋಲು ಇವೆಲ್ಲ ಕೂಡ ಆಗುತ್ತೆ. 30 ವರ್ಷಗಳ ಕಾಲ ನಿಮ್ಮ ಹೆಜ್ಜೆಗೆ ತಡೆ ಇಲ್ಲದ ಸ್ಥಿತಿ ನಿರ್ಮಾಣವಾಗುತ್ತೆ. ನಿಮಗೆ ಪರಿಹಾರ ಹೇಳೋದಾದರೆ ಪ್ರತಿ ಸೋಮವಾರ ಕೂಡ ಶಿವಲಿಂಗಕ್ಕೆ ಹಾಲು ಮತ್ತು ಜಲಾಭಿಷೇಕವನ್ನು ಮಾಡಿ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ. ಎರಡನೇದಾಗಿ ಮಿಥುನ ರಾಶಿ, ಬುದ್ಧಿಶಕ್ತಿ ಬಂಗಾರವಾಗುವ ಕಾಲ. ಮಿಥುನ ರಾಶಿಯವರು ಬುದ್ಧಿವಂತರು, ಆದರೆ ಕಳೆದ ವರ್ಷಗಳಲ್ಲಿ ಗೊಂದಲ, ತಪ್ಪು ನಿರ್ಧಾರಗಳು, ಹಣಕಾಸಿನ ಅಸ್ಥಿರತೆಯನ್ನು ಕಂಡಿದ್ರಿ. ಮಹಾಶಿವರಾತ್ರಿ ನಂತರ ಸ್ಪಷ್ಟ ನಿರ್ಧಾರ ಶಕ್ತಿ, ವಿದೇಶ ಯೋಗ, ವ್ಯಾಪಾರ ವಿಸ್ತರಣೆ, ಸಾಲ ಮುಕ್ತ ಜೀವನ, ದೊಡ್ಡ ಮಟ್ಟದ ಆಸ್ತಿ ಸಂಗ್ರಹ. ಈ 30 ವರ್ಷಗಳಲ್ಲಿ ಕನಿಷ್ಠ 3 ಬಾರಿ ಭಾರೀ ಆಸ್ತಿ ಸಂಪಾದನೆ ಯೋಗ ಅನ್ನೋದು ಕಂಡುಬರುತ್ತೆ. ಇದಕ್ಕೆಲ್ಲ ಪರಿಹಾರ ಏನಂದರೆ, ಬುಧವಾರ ಹಸಿರು ವಸ್ತ್ರವನ್ನು ದಾನ ಮಾಡಿ, ಶಿವನಿಗೆ ಬಿಲ್ವ ಪತ್ರೆ ಅರ್ಪಣೆ ಮಾಡಿ. ಇನ್ನು ಸಿಂಹರಾಶಿ, ರಾಜಸಿಕ ಉದಯ. ಸಿಂಹರಾಶಿಯವರು ರಾಜಸಿಕ ಸ್ವಭಾವದವರು, ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ, ಹಣದ ತೊಂದರೆ, ನಿಮ್ಮ ಸ್ಥಾನದ ಒಂದು ಕಳೆತ ಇವೆಲ್ಲವೂ ಕೂಡ ನೀವು ಅನುಭವಿಸಿದ್ರಿ. ಇನ್ನು ಈ 2026 ಮಹಾಶಿವರಾತ್ರಿ ಬಳಿಕ ಸರ್ಕಾರ ಸಂಬಂಧಿತ ಲಾಭ, ಹುದ್ದೆ ಬರುತ್ತೆ, ಗೌರವ, ಕೀರ್ತಿ ಮತ್ತು ಪಿತ್ರಾರ್ಜಿತ ಆಸ್ತಿ ಇವೆಲ್ಲವೂ ಕೂಡ ಲಾಭ ಆಗುವ ಸಾಧ್ಯತೆ ಇದೆ. ಇನ್ನು ರಾಜಕೀಯ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಏರಿಕೆ, ಕುಟುಂಬದಲ್ಲಿ ಶುಭ ಕಾರ್ಯಗಳು, ನಿಮ್ಮ ಹೆಸರೇ ಬ್ರ್ಯಾಂಡ್ ಆಗುವ ಒಂದು ಕಾಲ ಆರಂಭವಾಗುತ್ತೆ. ಪರಿಹಾರ ಹೇಳೋದಾದರೆ ಪ್ರತಿದಿನ ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ, ಮಹಾಶಿವರಾತ್ರಿ ದಿನ ಜೇನಿನಿಂದ ಅಭಿಷೇಕ ಮಾಡಿ. ಇನ್ನು ತುಲಾರಾಶಿಯವರು, ಸಮತೋಲನದಿಂದ ಸಾಮ್ರಾಜ್ಯ. ತುಲಾರಾಶಿಯವರು ಸಮತೋಲನ ಮತ್ತು ಸೌಂದರ್ಯ ಪ್ರಿಯರು, ಆದರೆ ಹೂಡಿಕೆ ನಷ್ಟ, ಮನಃಶಾಂತಿ ಕೊರತೆ, ಅವಮಾನ ಎದುರಿಸ್ತಾ ಇರ್ತೀರಿ. ಮಹಾಶಿವರಾತ್ರಿ ನಂತರ ಆಕಸ್ಮಿಕ ಧನಲಾಭ, ರಿಯಲ್ ಎಸ್ಟೇಟ್ ಯಶಸ್ಸು. ಇನ್ನು ಮದುವೆ ಆಗದೆ ಇರೋರಿಗೆ ವಿವಾಹ ಯೋಗ, ಸಂತಾನ ಯೋಗ, ಐಶ್ವರ್ಯಮಯ ಮನೆ, ದೀರ್ಘಕಾಲಿಕ ಆರೋಗ್ಯ. ಇನ್ನು ಇವೆಲ್ಲ ಕೂಡ 30 ವರ್ಷಗಳ ಕಾಲ ನಿಮ್ಮ ಕುಟುಂಬದಲ್ಲಿ ಐಶ್ವರ್ಯ ಅನ್ನೋದು ತುಳುಕುತ್ತೆ. ಇನ್ನು ಪರಿಹಾರ ಹೇಳೋದಾದರೆ ಶುಕ್ರವಾರ ದೇವಿಯ ಆರಾಧನೆ ಮಾಡಿ, ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ. ಲಿಂಗೋದ್ಭವ ಕಾಲದ ಮಹತ್ವ. ಮಹಾಶಿವರಾತ್ರಿ ರಾತ್ರಿ ಲಿಂಗೋದ್ಭವ ಕಾಲದಲ್ಲಿ ಶಿವನ ಶಕ್ತಿ ಅತ್ಯಂತ ಪ್ರಬಲವಾಗಿರುತ್ತೆ. ಆ ಸಮಯದಲ್ಲಿ ಓಂ ನಮಃ ಶಿವಾಯ ಅಂತ 108 ಬಾರಿ ಜಪಿಸಿ, ದೀಪ ಹಚ್ಚಿ ಧ್ಯಾನ ಮಾಡಿ. ನಂದಿಯ ಕಿವಿಯಲ್ಲಿ ಮನೋ ಅಭಿಲಾಷೆ ನಿಮ್ದೇನಿದೆ ಅದನ್ನು ಹೇಳಿ. ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಶಿವ ಮಹಾಪುರಾಣದಲ್ಲಿ ಈ ರಾತ್ರಿಯಲ್ಲಿ ಮಾಡಿದ ಭಕ್ತಿ ಕೋಟಿ ಗುಣಫಲವನ್ನು ನಿಮಗೆ ನೀಡುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಕೊನೆಯದಾಗಿ ಅಂತಿಮ ಸಂದೇಶ ಹೇಳೋದಾದರೆ, ಭಕ್ತರೇ, ರಾಜಯೋಗ ಎಂದರೆ ಕೇವಲ ಹಣವಲ್ಲ, ಗೌರವ, ಶಾಂತಿ, ಆರೋಗ್ಯ, ಸಂತಾನ, ಸಮೃದ್ಧಿ ಇವೆಲ್ಲವೂ ಸೇರಿ ಬರುವ ಒಂದು ದಶೆ.
ಈ 4 ರಾಶಿಗಳವರು ಇನ್ನು ಮುಂದೆ ಭಯಬಿಡಿ, ಧೈರ್ಯದಿಂದ ಹೆಜ್ಜೆ ಹಾಕಿ. ಭಕ್ತಿ ಮತ್ತು ಸತ್ಪಥ ಇವು ನಿಮ್ಮ ರಾಜಯೋಗವನ್ನು ಬಲಪಡಿಸುತ್ತೆ. ಹರ ಹರ ಮಹಾದೇವ ಅಂತ ನಂಬಿಕೆಯಿಂದ ಕಮೆಂಟ್ ಮಾಡಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.